ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಗ್ರೀನ್ ಪೀಸ್ ಕರಿ ಮಾಡಾಕತ್ತೀನಿ. ಭಾಳ ಮಸ್ತಾಗಿರ್ತೈತೆ ರೀ. ಇದು ವಟಾಣಿ ಕಾಳು ತೊಗೊಂಡು ಮಾಡೋದಿರ್ತೈತಿ. ಈಗ ನಾನು ಅದಕ್ಕೆ ಬೇಕಾಗುವಂಥ ಒಂದಿಷ್ಟು ಜಾಸ್ತಿನೇ ವಟಾಣಿ ಕಾಳು ತೊಗೊಂಡನಿ. ಅದನ್ನು ಈಗ ನೋಡ್ರಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಇವನ್ನ ಚಕ್ಕೆ ಇರ್ತಾವಲ್ರಿ ಅವನ್ನ ಜೀರಿಗೆ ಹಾಕೋಬೇಕ್ರಿ. ಹಾಕ್ಕೊಂಡು ಆಮೇಲೆ ಏನು ಮಾಡ್ಬೇಕಂದ್ರೆ ಈರುಳ್ಳಿ ಇರ್ತಾವಲ್ರಿ, ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ನಾನು ಅವನ್ನ ಫ್ರೈ ಮಾಡ್ಕೊಳಕತ್ತೇನೆ ರೀ. ಯಾಕಂದರೆ ಇದಕ್ಕೆ ಮಸಾಲೆ ಹಾಕ್ಕೊಳಕತ್ತ ಹೇಳಿ ನಾನು ದಪ್ಪಂಗೆ ಒಂದು ಸ್ವಲ್ಪ ಈರುಳ್ಳಿ ಹೆಚ್ಕೊಂಡೇನಿ ರೀ. ಒಂದು 4 ಮೆಣಸಿನ್ಕಾಯಿ ತೊಗೊಂಡನಿ, ಹಸಿ ಮೆಣಸಿನ್ಕಾಯಿ. ಹಸಿ ಮೆಣಸಿನ್ಕಾಯಿ ಇವನ್ನ ಕೂಡಿ ನಾನು ಚಂದಂಗೆ ಫ್ರೈ ಮಾಡ್ಕೊಳಕತ್ತೇನೆ ರೀ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವೆಲ್ಲ ಚಂದಂಗೆ ಒಂದು ಈಗ ಕಲರ್ ಬರ್ಬೇಕು ರೀ. ಅದು ಒಂದು ನೋಡಿರಿ, ಈಗ ಒಂದು ಕಲರ್ ಬಂದೈತಿ. ಈಗ ಅದಕ್ಕೆ ಈರುಳ್ಳಿ ಎಲ್ಲ ಬೆಂದೈತಿ ನೋಡಿರಿ. ಈಗ ಹಿಂಗಾಗೈತಿ. ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು, ಅಷ್ಟು ತನಕ ಅವನ್ನ ಫ್ರೈ ಮಾಡ್ಕೊಂಡು ಇವನ್ನ ತಗೊಳಕ್ತಾನೆ ರೀ, ಮೆಣಸಿನ್ಕಾಯಿ ಅದು ಎಲ್ಲನೂ. ಈಗ ಆಮೇಲೆ ಈಗ ಇದಕ್ಕೆ ಈಗ ಬೆಳ್ಳುಳ್ಳಿ ಇದು ಗೋಡಂಬಿ ಹಾಕ್ಕೊಂಡು ಇದನ್ನು ನಾವು ಕರೆದ ತಗೋಬೇಕ್ರಿ. ಅದು ಎಣ್ಣೆ ಒಳಗೆ ಸ್ವಲ್ಪ ತುಪ್ಪನೂ ಹಾಕ್ಕೊಳಕ್ತಾನೆ ನಾನು ಗೋಡಂಬಿಗೆ. ಅವನು ನಾನು ಕರು ತಗೊಳಕ್ತಾನೆ ರೀ ಇದು ಪ್ಯಾನ್ನಾಗ ಹಾಕ್ಕೊಂಡು. ಅವನ್ನೆಲ್ಲನೂ ಈಗ ಅದಕ್ಕೂ ಮಸಾಲೆಗೆ ತೊಗೊಂಡೇನಿ ರೀ. ಇವನು ನೋಡಿರಿ, ಇದನ್ನು ಎಲ್ಲ ತೊಗೊಂಡು ಈಗ ನಾನು ಪ್ಯಾನ್ನಾಗ ಫಸ್ಟ್ ಇವನ್ನ ತುಪ್ಪ ಹಾಕಿ ಕರೆದು ಇದನ್ನ ತಗೊಳಕ್ತಾನೆ ರೀ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಅದ ಪ್ಯಾನಿಗೆನ ಆಯಿಲ್ ಹಾಕ್ಕೊಳಕ್ತಾನೆ ರೀ. ಅದಕ್ಕೆ ನಾ ಈಗ ಸಾಸಿವೆ ಜೀರಿಗೆ ಅವೆಲ್ಲ ಹಾಕ್ಕೊಳಕ್ತಾನೆ ರೀ. ಅವೆಲ್ಲ ಚಟ್ಪಟ ಅಂದಿಂದ ನಾವು ಇದು ಇರ್ತೈತಲ್ರಿ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್, ಅದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿಂದ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಕೊಂಡಿರ್ಬೇಕ್ರಿ. ಈರುಳ್ಳಿ ಕರಿಬೇವು ಸೊಪ್ಪು ಅವನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಹಾಕಿ ಸ್ವಲ್ಪ ತಿರುಗಿಸಿ ಇಟ್ಕೋಬೇಕ್ರಿ. ಆಮೇಲೆ ಏನು ಮಾಡ್ಬೇಕಂದ್ರೆ ಇದನ್ನ ಅಷ್ಟಾಗ ನಾವು ಮಿಕ್ಸಿ ಜಾರಿಗೆ ಇದು ಮಸಾಲೆದು ಹಾಕೋಬೇಕಾಗ್ತದೆ. ಇದಕ್ಕೆ ಈರುಳ್ಳಿ ಅದು ಎಲ್ಲ ಹುರ್ಕೊಂಡಿದ್ನಲ್ರಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳಕ್ತಾನೆ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳಕ್ತಾನೆ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ ರೀ. ನೋಡಿರಿ, ಇದು ಗ್ರ್ಯಾಂಡ್ ಮಾಡ್ಕೊಂಬಂದಿಂದ ಇದು ಒಳ್ಳೆ ಪೇಸ್ಟ್ ಆಗಿರ್ತೈತಿ. ಇದಕ್ಕೆ ಗ್ರೇವಿ ಬರ್ತೈತಿ ಇದು. ಅದಕ್ಕೆ ನಾನು ಇದನ್ನ ಮಾಡ್ಕೊಂಡು ಇಟ್ಕೊಂಡ್ರಿ. ಆಮೇಲೆ ಟೊಮೆಟೊನು ಸ್ವಲ್ಪ ಇದೇ ಜಾರಿಗೆ ಹಾಕ್ಕೊಂಡು ಇದನ್ನು ಇದಕ್ಕೆ ಸಣ್ಣ ಮಾಡಿ ಇಟ್ಕೋಬೇಕ್ರಿ. ನೋಡಿರಿ, ಈಗ ಟೊಮೆಟೊನು ನಾನು ಪೇಸ್ಟ್ ಮಾಡ್ಕೊಂಡನಿ, ಅದನ್ನು ಈಗ ಇಟ್ಕೊಂಡೆ ನೋಡಿರಿ ಗ್ರೇವಿಗೆ ಅಂಥೇಳಿ. ಟೊಮೆಟೊ ಪೇಸ್ಟು ಅದ್ರದ್ದು ಎಲ್ಲ ಪೇಸ್ಟ್ ಇಟ್ಕೊಂಡನಿ. ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಆ ಈರುಳ್ಳಿ ಅದು ಎಲ್ಲ ಫ್ರೈ ಮಾಡಿದ್ನಲ್ರಿ, ಅದಕ್ಕೆ ಇವೆಲ್ಲ ವಟಾಣಿ ಕಾಳನ್ನು ಹಾಕ್ಕೊಳಕ್ತಾನೆ ರೀ. ಈಗ ವಟಾಣಿ ಕಾಳು ಹಾಕ್ಕೊಂಡು ಸ್ವಲ್ಪ ಅವನ್ನೆಲ್ಲ ಆ ಈರುಳ್ಳಿ ಜೊತೆ ಅದು ಎಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡಿರಿ, ಇವನ್ನ ಚಂದಂಗೆ ಸ್ವಲ್ಪ ಹುರ್ಕೊಂಡಂಗೆ ಮಿಕ್ಸ್ ಮಾಡ್ಬೇಕ್ರಿ. ಎಲ್ಲ ಮಿಕ್ಸ್ ಚಂದಂಗೆ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಈಗ ಹೆಂಗಾಗ್ಯಾವ ಇವು. ಇದು ಸ್ಟೀಮ್ ಮೇಲೆ ಒಂದು ಸ್ವಲ್ಪ ಬೇಯ್ತಾವ್ರಿ ಇವು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಬೇಕ್ರಿ, ಭಾಳ ಹಾಕೋಬಾರ್ದು ಜಾಸ್ತಿ. ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಮತ್ತು ಒಂದು ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೋಬೇಕಾಗ್ತದೆ ರೀ. ನೋಡಿರಿ ಈಗ ಹೆಂಗೆ ಹುರಿದಾವು, ಅದು ಎಣ್ಣೆ ಒಳಗನ ಈರುಳ್ಳಿ ಒಳಗನ ಸ್ವಲ್ಪ ಹುರಿದಾವ್ರಿ ಇವು. ಆಮೇಲೆ ಈಗ ಏನು ಮಾಡ್ಬೇಕಂತಂದ್ರೆ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಮುಚ್ಚಿಡ್ಬೇಕ್ರಿ, ಒಂದು 2 ಮಿನಿಟ್ ಅಷ್ಟೆ. ಅಂದ್ರೆ ಅವು ಸ್ಟೀಮ್ ಮೇಲೆ ಇದು ಬೆಂದು ಬಿಡ್ತಾವೆ. ಅವು ಕಾಳು ಹಸಿ ಇರ್ತಾವಲ್ರಿ, ಹಸಿ ಬಟಾಣಿ ಇರೋದ್ರಿಂದ ಚೆಂದಂಗೆ ಬೆಂದಿರ್ತಾವ್ರಿ ಅವು. ನೋಡಿರಿ ಈಗ ಎಷ್ಟು ಮಸ್ತಾಗ್ಯಾವು. ಒಂದು 2 ಮಿನಿಟ್ ಮುಚ್ಚಿಟ್ರೆ ಹಿಂಗೆಲ್ಲ ಮಸ್ತಾಗಿರ್ತಾವ್ರಿ ಅವು. ಈಗ ನೋಡಿರಿ, ಇದಕ್ಕೆ ನಾನು ಎಲ್ಲ ಪೇಸ್ಟನ್ನು ಹಾಕ್ಕೊಳಕ್ತಾನೆ. ಟೊಮೆಟೊ ಅವೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ರಿ, ಅವನ್ನೆಲ್ಲನೂ ಇದಕ್ಕೆ ಹಾಕ್ಕೊಳಕ್ತಾನೆ. ಟೊಮೆಟೊ ಪೇಸ್ಟನ್ನು ಎಲ್ಲ ಪೇಸ್ಟ್ ಮಾಡಿದ್ದನ್ನು ಇದಕ್ಕೆ ಎಲ್ಲ ಹಾಕ್ಕೊಳಕ್ತಾನೆ ರೀ. ಈಗ ನೋಡಿರಿ ಎಷ್ಟು ಮಸ್ತಾಗಿರ್ತೈತೆ ಅದು. ಇದೆಲ್ಲ ಗ್ರೇವಿ ಹಾಕೋದ್ರಿಂತ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತಿ. ಎಲ್ಲ ಖಾರ ಉಪ್ಪು ಎಲ್ಲ ಸರಿಯಾಗಿ ಹಾಕೋಬೇಕಾಗ್ತದೆ ರೀ. ಈಗ ನೋಡಿರಿ ಇದೆಲ್ಲ ಮಸ್ತಾಗ ಇದನ್ನು ಚಂದಂಗೆ ಇದ್ರಾಗ ಒಂದು 2 ಮಿನಿಟ್ ಇದನ್ನು ಕುದಿಸ್ಕೋಬೇಕ್ರಿ. ಆಮೇಲೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಮಸಾಲೆ ಖಾರ, ಅಚ್ಚ ಖಾರದ ಪುಡಿನೂ ಹಾಕೋಬೋದು ರೀ. ಮಸಾಲೆ ಖಾರ ಹಾಕ್ಕೊಳಕ್ತಾನೆ ರೀ. ನಾ ಈಗ ಮಸಾಲೆ ಖಾರ ಹಾಕ್ಕೊಂಡು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನೂ ಇದಕ್ಕೆ ಮಿಕ್ಸ್ ಮಾಡ್ಕೊಳಕ್ತಾನೆ ರೀ. ಈಗ ಎರಡನ್ನು ಹಾಕಿಂದ ಇದನ್ನ ಸ್ವಲ್ಪ ಚಂದಂಗೆ ತಿರುಗಿಸ್ಕೊಳಕ್ತಾನೆ ರೀ. ನೋಡಿರಿ ಈಗ ಎಲ್ಲ ಕಡೆನೂ ಅದು ನಾವು ಒಗ್ಗರಣೆಗೆ ಮಿಕ್ಸ್ ಆಗ್ಬೇಕ್ರಿ. ಅದು ಇದು ಗ್ರೇವಿನೂ ಮಸ್ತ್ ಬಂದಿರ್ತೈತೆ ರೀ. ಈಗ ಕುದಿಯಾಕತ್ತೈತಲ್ರಿ, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಖಾರ ಅದು ಎಲ್ಲ ಸರಿಯಾಗಿ ಹಾಕೋರಿ. ನಿಮಗೆ ಎಷ್ಟು ಬೇಕಷ್ಟು ಖಾರ ಉಪ್ಪು ಹಾಕೋಬೋದು ರೀ. ಈಗ ನೋಡಿರಿ ಇದನ್ನೆಲ್ಲ ಗ್ರೇವಿ ಚಂದ ಬರಾಕತ್ತೈತಿ. ಈಗ ಇದು ಚಂದಂಗೆ ಕುದಿಬೇಕ್ರಿ. ಈಗ ನೋಡಿರಿ ಹೆಂಗೆ ಕುದಿಯಾಕತ್ತೈತಿದು. ಅಷ್ಟು ಒಗ್ಗರಣೆ ಒಳಗೆ ಅದು ಪೇಸ್ಟ್ ಅದು ಎಲ್ಲ ಮಾಡಿ ಇಟ್ಕೊಂಡಿರ್ತೀವಲ್ರಿ, ಅದು ಚೆಂದಂಗೆ ಕುದಿಬೇಕ್ರಿ.
ಈಗ ನೋಡಿರಿ ಎಷ್ಟು ಮಸ್ತಂಗೆ ಗ್ರೇವಿ ಬರಾಕತ್ತೈತೆ. ಇದೇ ಥರನ ನಾವು ಎಲ್ಲ ಚೆಂದಂಗೆ ಅದನ್ನ ಮಿಕ್ಸ್ ಮಾಡಿ ಕುದಿಸ್ಬೇಕ್ರಿ. ಈಗ ಕುದಿಯಾಕತ್ತೈತೆ ಅದು. ಇನ್ನೊಂದು ಸ್ವಲ್ಪ ಮುಚ್ಚಿಟ್ರೆ ಚೆಂದಂಗೆ ಕುದಿತೈತೆ ರೀ ಅದು. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತಿ ಕರಿ. ಅದನ್ನು ನೀವು ಮಾಡಿ ನೋಡ್ರಿ ಒಂದು ಸಲ. ನೋಡಿರಿ ಎಷ್ಟು ಮಸ್ತಾಗಿರ್ತೈತಿ. ಪೂರಿ ಜೊತೆ ಚಪಾತಿ ಜೊತೆ ಎಲ್ಲಕ್ಕೂ ಬರ್ತೈತೆ ರೀ ಇದು. ಅನ್ನಕ್ಕೂ ಬರ್ತೈತಿ. ಭಾಳ ಮಸ್ತಾಗಿರ್ತೈತಿ. ಯಾಕಂದ್ರೆ ಸೀಸನ್ದಾಗ ಅಷ್ಟೇ ಸಿಗ್ತಿರ್ತಾವಲ್ರಿ ಇವು ವಟಾಣಿ ಕಾಳು. ಅದಕ್ಕೆ ವಟಾಣಿ ಕಾಳಿಂದ ನಾನು ಕರಿ ಮಾಡಿ ತೋರ್ಸಾಕ್ತೇನೆ ನಿಮಗೆ. ನೋಡಿರಿ ಎಷ್ಟು ಈಗ ಕುದ್ದೆಲ್ಲ ಆಯ್ತು. ಇದಕ್ಕೆ ಈಗ ಮ್ಯಾಲೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಾಕ್ತೇನೆ. ಈಗ ಬಿಸಿ ಬಿಸಿಯಾದ ವಟಾಣಿ ಕರಿ ರೆಡಿ ಆಗೈತೆ ನೋಡಿರಿ.